ಹಾಯ್ ಎಲ್ಲರಿಗೂ ನಮಸ್ಕಾರ. ರಶ್ಮಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಸ್ಟರ್ಡ್ ಪೌಡರಿಂದ ಸಿಂಪಲ್ಲಾಗಿ ಐಸ್ ಕ್ರೀಮು ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಬಹುದು ಅಂತ ತೋರಿಸ್ತಿದ್ದೀನಿ. ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಯಾವುವು ಅಂತ ನೋಡೋಣ. 2 ಚಮಚದಷ್ಟು ಮಿಲ್ಕ್ ಪೌಡರ್, 2 ಚಮಚದಷ್ಟು ಕಸ್ಟರ್ಡ್ ಪೌಡರ್, 1 ಕಪ್ ಶುಗರ್, 1/2 ಲೀಟರ್ ಹಾಲು, ವೆನಿಲಾ ಎಸೆನ್ಸ್, ಫ್ರೆಶ್ ಕ್ರೀಮ್. ಈಗ ಬಾಣಲಿಗೆ ನಾನು ಹಾಲು ಹಾಕ್ಕೊಳ್ತಿದ್ದೀನಿ. ಒಂದು ಅರ್ಧ ಲೀಟ್ರ್ ಹಾಲು ಹಾಕ್ಕೊಳ್ಬೇಕು. ಅದೇ ಹಾಲಲ್ಲಿ ಒಂದು 1/2 ಕಪ್ನಷ್ಟು ನಾನು ಹಾಲನ್ನ ತೆಗೆದುಕೊಳ್ಬೇಕು. ಈಗ ನಾವು ಸ್ಟವ್ ಆನ್ ಮಾಡಿಬಿಟ್ಟು ನಾವು ಹಾಲು ಕಾಯೋದಕ್ಕೆ ಇಡಬೇಕು. ಅಷ್ಟರಲ್ಲಿ ನಾವು ಇದನ್ನು ಹಾಲಿಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್, 2 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ ಹಾಕಿ ನಾವು ಇದನ್ನು ಗಂಟಿಲ್ಲದೇ ಇರೋ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಒಂದು ಸ್ವಲ್ಪನ ನಾವು ಇದರಲ್ಲಿ ಗಂಟಿರಬಾರ್ದು, ಆ ರೀತಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು ಶುಗರ್ ಹಾಕ್ತಿದ್ದೀನಿ. 1 ಕಪ್ಪಷ್ಟು ಶುಗರ್ ಹಾಕ್ಕೊಳ್ಬೇಕು. ಈಗ ಅದನ್ನು ತಿರುಗಿಸ್ಕೊಳ್ತಾ ಕರಗಿಸ್ಕೊಳ್ಬೇಕು. ಸಕ್ಕರೆಯ ನೀಟಾಗಿ ಈ ರೀತಿ ತಿರುಗಿಸ್ಕೊಳ್ತಾ ಇರಬೇಕು. ಈಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ನಾವು ಸ್ಟವ್ನ ಲೋ ಮೀಡಿಯಮಲ್ಲಿ ಇಟ್ಕೊಂಡು ನಾವು ಮಿಕ್ಸ್ ಮಾಡ್ಕೊಂಡಿರುವ ಕಸ್ಟರ್ಡ್ ಪೌಡ್ರನ್ನ ನಾವು ಹಾಕ್ಕೊಳ್ಬೋದು. ನಾವು ಮಿಲ್ಕ್ ಪೌಡ್ರ್ ಇಲ್ಲ ಅಂದರೆ ಬೇಕಾದ್ರೆ ನಾವು ಸ್ಕಿಪ್ ಮಾಡ್ಕೊಳ್ಬೋದು. ಬೇಕಾದ್ರೆ ಕಸ್ಟರ್ಡ್ ಪೌಡ್ರನ್ನು ನಾವು ಹಾಕ್ಕೊಂಡು ಮಾಡ್ಕೊಳ್ಬೋದು. ನಾವು ಸ್ಟವ್ನ ಲೋ ಮೀಡಿಯಮಲ್ಲಿ ಇಟ್ಕೊಂಡು ಗಂಟು ಆಗದೆ ಇರೋ ರೀತಿ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ನಾವು ಈ ರೀತಿ ಲೋ ಮೀಡಿಯಮಲ್ಲೇ ನಾವು ಇದನ್ನು ಕುದಿಸ್ಕೊಳ್ಬೇಕು. ನೋಡಿ, ಈಗ ಯಾವ ರೀತಿ ಕ್ರೀಮಿಯಾಗಿ ಬಂದಿದೆ. ಈಗ ನಾವು ಅದನ್ನು ಸ್ಟವ್ ಆಫ್ ಮಾಡಿಕೊಂಡು ಪೂರ್ತಿ ನಾವು ತಣ್ಣಗಾಗಲು ಬಿಡಬೇಕು. ನೋಡಿ, ತಣ್ಣಗಾದ್ಮೇಲೆ ಈ ರೀತಿ ಗಟ್ಟಿಯಾಗಿರುತ್ತೆ. ಈಗ ಇದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಈಗ ನೋಡಿ, ನಾನು ಹಾಕ್ಕೊಳ್ತಿದ್ದೀನಿ. ಎಲ್ಲ ನೀಟಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಈಗ ನಾನು ಫ್ರೆಶ್ ಕ್ರೀಮ್ ತಗೊಂಡಿದ್ದೀನಿ. ಒಂದು 1/2 ಕಪ್ನಷ್ಟು ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ನಾವು ಹಾಲಿನ ತೇನನ್ನ ಯೂಸ್ ಮಾಡ್ಕೊಳ್ಬಹುದು. ಒಂದು 2-3 ಡೇಸ್ದು ಸ್ಟೋರ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೊಳ್ಬಹುದು. 1/2 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಂಡು ನಾವು ಆ್ಯಡ್ ಮಾಡ್ಕೊಳ್ಬೇಕು. ಈಗ ಎಲ್ಲ ಹಾಕಿ ನಾವು ಈಗ ಬ್ಲೆಂಡ್ ಮಾಡ್ಕೊಳ್ಬೇಕು. ಈಗ ನೋಡಿ, ನಾವು ಮಧ್ಯೆ ಆಫ್ ಆನ್ ಮಾಡಿಕೊಂಡು ನಾವು 1 ನಿಮಿಷಗಳ ಕಾಲ ಬ್ಲೆಂಡ್ ಮಾಡಿಕೊಂಡು ನಾನು ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಬಾಕ್ಸ್ಗೆ ಹಾಕ್ಕೊಳ್ತಿದ್ದೀನಿ. ನೋಡಿ, ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ನಾವು ಫ್ರೀಝರ್ನಲ್ಲಿ ನಾನು ಒಂದು 4 ಅವರ್ಸ್ ನಾನು ಹಾಕಿ ಬಿಡ್ತಿದ್ದೀನಿ. ಈಗ ನಾವು ಫ್ರೀಝರಿಗೆ ಇಟ್ಕೊಳ್ಳೋಣ, ಫ್ರಿಜ್ಜಿಗೆ. ಈಗ ನೋಡಿ, ಈಗ ಹಾಕ್ಬಿಟ್ಟು ಒಂದು 4 ಅವರು ಒಂದು 5 ಅವರು ಬಿಡೋಣ. ಈಗ ನೋಡಿ, ಈಗ 4 ಅವರ್ ಆದಮೇಲೆ ನಾನು ತೆಗಿತಿದ್ದೀನಿ. ಈಗ ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ. ನೀವು ಬೇಕಾದ್ರೆ ಒಂದು 8 ಅವರ್ ಕೂಡ ನೀವು ಕೊಂಡು ಬಿಡ್ಬೋದು. ಈಗ ನಾವು ಅದನ್ನು ಮತ್ತೆ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಹಾಕಿ ಹೈ ಸ್ಪೀಡಲ್ಲಿ ನಾವು ಬೀಟ್ ಮಾಡ್ಕೊಳ್ಬೇಕು. ಒಂದು 2 ನಿಮಿಷಗಳ ಕಾಲ ನಾವು ಹೈ ಸ್ಪೀಡಲ್ಲಿ ನಾವು ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ನಾವು 2 ಟೈಮ್ಸ್ ನಾವು ಗ್ರೈಂಡ್ ಮಾಡೋದ್ರಿಂದ ಸಾಫ್ಟಾಗಿ ಕ್ರೀಮಿಯಾಗಿ ಯಾವ ರೀತಿ ಚೆನ್ನಾಗಿ ಬಂದಿದೆ. ಈಗ ನಾವು ಅದನ್ನು ಈಗ ಐಸ್ ಕ್ರೀಮ್ ಮೇಕರ್ಗೆ ಹಾಕ್ಕೊಳ್ತಿದ್ದೀನಿ. ಇಲ್ಲ ಅಂದರೆ ನಾವು ಬಾಕ್ಸ್ಗೆ ಹಾಕ್ಕೊಂಡು ನಾವು ಇಟ್ಕೊಳ್ಬೋದು ಫ್ರೀಝರ್ಗೆ. ಈಗ ನಾನು ಎಲ್ಲ ಐಸ್ ಕ್ರೀಮ್ ಕೂಡ ಹಾಕ್ತಿದ್ದೀನಿ. ಈಗ ಅದಕ್ಕೆ ಕ್ಯಾಪ್ ಹಾಕ್ಬಿಟ್ಟು, ಇಲ್ಲಾಂದರೆ ನೀವು ಕವರ್ ಬೇಕಾದ್ರೆ ಇದ್ದರೆ ಹಾಕ್ಕೊಳ್ಬೋದು. ಈಗ ನಾನು ಫ್ರೀಝರ್ಗೆ ಇಡ್ತಿದ್ದೀನಿ. ಈಗ ನಾವು 8 ಅವರ್ ಆದರೂ ಇಟ್ಕೊಳ್ಬೋದು, ಇಲ್ಲಾಂದರೆ ಓವರ್ನೈಟ್ ಕೂಡ ನಾವು ಇಟ್ಕೊಳ್ಬೋದು. ನೋಡಿ, ನಾನು ಒಂದು ಓವರ್ನೈಟೆಲ್ಲ ನಾನು ಬಿಟ್ಟಿದ್ದೀನಿ. ಈಗ ತಗೊಳ್ಬೇಕು. ಈಗ ನೋಡಿ, ನಾನು ಇದನ್ನು ಸ್ವಲ್ಪ ಮೆಲ್ಟ್ ಮಾಡ್ಕೊಳ್ಬೇಕು. ಈಗ ಒಂದು ಬೌಲ್ಗೆ ನಾನು ನೀರು ಹಾಕಿ ಇಟ್ಕೊಳ್ತಿದ್ದೀನಿ. 1 ನಿಮಿಷ ಇಟ್ಟಿದ್ರೆ ಸಾಕು. ಈಗ ನಿಧಾನವಾಗಿ ಒಂದೊಂದೇ ನಿಧಾನಕ್ಕೆ ತೆಗೆದುಕೊಳ್ಬೇಕು. ನೋಡಿ, ಹೇಗೆ ಸಾಫ್ಟಾಗಿ ಬಂದಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು. ನಾವು 5 ಸಾಮಗ್ರಿಗಳಿದ್ದರೆ ಸಾಕು. ಈ ರೀತಿ ನಾವು ಕಸ್ಟರ್ಡ್ ಐಸ್ ಕ್ರೀಮ್ನ ನಾವು ಸುಲಭವಾಗಿ ನಾವು ಮಾಡ್ಕೊಳ್ಬೋದು. ನೋಡಿ, ಈ ವಿಧಾನದಲ್ಲಿ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು
ತಿಂತಾರೆ. ನೋಡಿ ನಾನು ಅದು ಐಸ್ ಕ್ಯೂಬ್ ಮೇಲೆ ಇಡ್ತಿದ್ದೀನಿ, ಯಾಕಂದರೆ ಅದು ಕರಗುತ್ತೆ ಅಂತ ನಾನು ಐಸ್ ಕ್ಯೂಬ್ ಮೇಲೆ ಇಟ್ಟು ತೋರಿಸ್ತಿದ್ದೀನಿ. ನೋಡಿ ತುಂಬ ಸಾಫ್ಟಾಗಿ ಬಂದಿದೆ. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನೀವು ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇನ್ನೂ ಬೇರೆ ರೆಸಿಪಿಗೋಸ್ಕರ ರಶ್ಮಿ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.